ರಾಶಿಯವರು ಜ್ಯೋತಿಷ್ಯದಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದ್ದಾರೆ ಮತ್ತು ಅವರಿಗೆ ಸಂಬಂಧಿಸಿದ ಕೆಲವು ಸಂಖ್ಯೆಗಳು ವಿಶೇಷವಾಗಿ ಅದೃಷ್ಟ ಎಂದು ಪರಿಗಣಿಸಲ್ಪಡುತ್ತವೆ. ಸಿಂಹ ರಾಶಿಯವರನ್ನು ಸೂರ್ಯನು ಆಳುತ್ತಾನೆ. ಸೂರ್ಯನು ಜ್ಯೋತಿಷ್ಯದಲ್ಲಿ ಶಕ್ತಿ, ಪ್ರಕಾಶ, ಉಷ್ಣತೆ ಮತ್ತು ಜೀವನ ಶಕ್ತಿಯ ಸಂಕೇತವಾಗಿದ್ದು, ಸಿಂಹ ರಾಶಿಯವರಿಗೆ ನೈಸರ್ಗಿಕ ಶಕ್ತಿ, ಧೈರ್ಯ ಮತ್ತು ಉತ್ಕೃಷ್ಟತೆಯ ಗುಣಗಳನ್ನು ನೀಡುತ್ತದೆ. ಸೂರ್ಯನ ಪ್ರಭಾವದಿಂದ ಸಿಂಹ ರಾಶಿಯವರು ತಮ್ಮ ವ್ಯಕ್ತಿತ್ವದಲ್ಲಿ ಉತ್ಕೃಷ್ಟತೆ, ಆತ್ಮವಿಶ್ವಾಸ, ನಾಯಕತ್ವ ಗುಣಗಳು ಮತ್ತು ಪ್ರಭಾವಶೀಲತೆಯನ್ನು ತೋರಿಸುತ್ತಾರೆ. ಸಿಂಹ ರಾಶಿಯವರ ವ್ಯಕ್ತಿತ್ವವು ಸ್ವಾಭಾವಿಕವಾಗಿ ಶಕ್ತಿ, ಉತ್ಸಾಹ ಮತ್ತು ಆತ್ಮಪರಿಚಯದಿಂದ ತುಂಬಿರುತ್ತದೆ. ಅವರು ತಮ್ಮ ಹಾದಿಯಲ್ಲಿ ಸ್ಪಷ್ಟ ದೃಷ್ಟಿ ಹೊಂದಿರುತ್ತಾರೆ ಮತ್ತು ತಮ್ಮ ಗುರಿಗಳನ್ನು ಸಾಧಿಸಲು ಧೈರ್ಯದಿಂದ, ನಿಶ್ಚಯದಿಂದ ಮತ್ತು ಉತ್ಸಾಹದಿಂದ ಪ್ರಯತ್ನಿಸುತ್ತಾರೆ. ಈ ಕಾರಣದಿಂದ ಸಿಂಹ ರಾಶಿಯವರು ವಿವಿಧ ಸಂದರ್ಭಗಳಲ್ಲಿ ಜನರನ್ನು ಪ್ರೇರೇಪಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಅವರು ಪ್ರಭಾವಶೀಲ, ಆತ್ಮವಿಶ್ವಾಸಪೂರ್ಣ ಮತ್ತು ಕ್ರಿಯಾತ್ಮಕ ಕಾರ್ಯಗಳಿಗೆ ಒಗ್ಗಟ್ಟಿನಿಂದ ಮುನ್ನಡೆಸುವವರು. ಸಿಂಹ ರಾಶಿಯವರಿಗೆ ಸಂಬಂಧಿಸಿದ ಅದೃಷ್ಟ ಸಂಖ್ಯೆಗಳು ಅವರ ಶಕ್ತಿ, ಧೈರ್ಯ ಮತ್ತು ವ್ಯಕ್ತಿತ್ವವನ್ನು ಹೆಚ್ಚಿಸಲು ನೆರವಾಗುತ್ತವೆ. ಈ ಸಂಖ್ಯೆಗಳ ಪ್ರಭಾವವು ಅವರ ವ್ಯಕ್ತಿತ್ವದ ಇದ್ದ ನೈಸರ್ಗಿಕ ಗುಣಲಕ್ಷಣಗಳನ್ನು ಉತ್ತೇಜಿಸುತ್ತದೆ, ಉತ್ಕೃಷ್ಟತೆಯನ್ನು ಬೆಳೆಯಿಸುತ್ತದೆ ಮತ್ತು ಜೀವನದಲ್ಲಿ ಉತ್ತಮ ಅವಕಾಶಗಳನ್ನು ಸೃಷ್ಟಿಸುತ್ತದೆ. ವ್ಯಕ್ತಿತ್ವದಲ್ಲಿ ಕಾಂತೀಯ ವರ್ಚಸ್ಸನ್ನು ಹೆಚ್ಚಿಸುವ ಮೂಲಕ ಈ ಸಂಖ್ಯೆಗಳು ಅವರು ಸೃಜನಶೀಲ, ಆತ್ಮವಿಶ್ವಾಸಪೂರ್ಣ ಮತ್ತು ನಾಯಕತ್ವದ ಕ್ಷೇತ್ರದಲ್ಲಿ ಯಶಸ್ಸು ಪಡೆಯಲು ಸಹಾಯ ಮಾಡುತ್ತವೆ. ಇಂತಹ ಸಂಖ್ಯೆಗಳು ಕೇವಲ ವ್ಯಕ್ತಿತ್ವಕ್ಕೆ ಪ್ರಭಾವ ಬೀರುವುದಲ್ಲ, ವೃತ್ತಿಜೀವನ, ಸಂಬಂಧಗಳು ಮತ್ತು ಹಣಕಾಸು ನಿರ್ವಹಣೆ ಮೊದಲಾದ ಜೀವನದ ಪ್ರಮುಖ ಕ್ಷೇತ್ರಗಳಲ್ಲಿಯೂ ಸಹ ಯಶಸ್ಸು ತರಲು ಕಾರಣವಾಗುತ್ತವೆ. ಸಿಂಹ ರಾಶಿಯವರು ತಮ್ಮ ಜೀವನದಲ್ಲಿ ಈ ಸಂಖ್ಯೆಗಳ ಶಕ್ತಿಯನ್ನು ಅರಿತುಕೊಂಡು ತಮ್ಮ ನೈಸರ್ಗಿಕ ಶಕ್ತಿಗಳನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಬಹುದು ಮತ್ತು ವೈಯಕ್ತಿಕ ಹಾಗೂ ವೃತ್ತಿಪರ ಜೀವನದಲ್ಲಿ ಸಾಧನೆ ಮಾಡಬಹುದು. ಸಂಖ್ಯೆ 1. ಸಿಂಹ ರಾಶಿಯವರಿಗೆ ಸಂಖ್ಯೆ 1 ವಿಶೇಷವಾಗಿ ಮಹತ್ವವನ್ನು ಹೊಂದಿದೆ. ಇದು ಮೊದಲ ಸಂಖ್ಯೆಯಂತೆ ಹೊಸ ಆರಂಭ, ನಾಯಕತ್ವ ಮತ್ತು ಸ್ವಾತಂತ್ರ್ಯವನ್ನು ಸಂಕೇತಿಸುತ್ತದೆ. ಸಿಂಹ ರಾಶಿಯವರ ವ್ಯಕ್ತಿತ್ವವು ಸ್ವಾಭಾವಿಕವಾಗಿ ಶಕ್ತಿ, ಆತ್ಮವಿಶ್ವಾಸ ಮತ್ತು ನಾಯಕತ್ವ ಗುಣಗಳಿಂದ ತುಂಬಿರುತ್ತದೆ. ಈ ಕಾರಣದಿಂದ 1ರ ಸಂಖ್ಯೆಯು ಅವರ ವ್ಯಕ್ತಿತ್ವದ ಇದ್ದ ನೈಸರ್ಗಿಕ ಗುಣಲಕ್ಷಣಗಳನ್ನು ಹೆಚ್ಚಿಸುತ್ತದೆ ಮತ್ತು ಅವರನ್ನು ಮುನ್ನಡೆಸುವ, ಹೊಸ ಯೋಜನೆಗಳನ್ನು ವಹಿಸುವ ಸಾಮರ್ಥ್ಯವನ್ನು ನೀಡುತ್ತದೆ. ಸಂಖ್ಯೆ 1ರ ಪ್ರಭಾವವು ಸಿಂಹ ರಾಶಿಯವರಲ್ಲಿ ಹೊಸ ಆರಂಭ ಮತ್ತು ಚಟುವಟಿಕೆಗಳಿಗೆ ಧೈರ್ಯವನ್ನು ಮೂಡಿಸುತ್ತದೆ. ಹೊಸ ಉದ್ಯಮ, ಯೋಜನೆ ಅಥವಾ ಜೀವನದ ಮಹತ್ವದ ನಿರ್ಧಾರಗಳನ್ನು ಆರಂಭಿಸಲು ಅವರು ಹಿಂಜರಿಯದರು. ಈ ಸಂಖ್ಯೆಯ ಶಕ್ತಿಯೊಂದಿಗೆ ಸಿಂಹ ರಾಶಿಯವರು ತಮ್ಮ ಗುರಿಗಳ ಕಡೆ ದೃಢ ನಿಗ್ರಹದಿಂದ ಹೆಜ್ಜೆ ಇಡುತ್ತಾರೆ ಮತ್ತು ಎಲ್ಲ ಕಠಿಣ ಸವಾಲುಗಳನ್ನು ಧೈರ್ಯದಿಂದ ಎದುರಿಸುತ್ತಾರೆ. ಅದೇ ರೀತಿಯಾಗಿ ದಿನಾಂಕಗಳ ಆಯ್ಕೆಯಲ್ಲಿ 1ರ ಸಂಖ್ಯೆಯ ಪ್ರಭಾವವನ್ನು ಗಮನಿಸಬಹುದು. ಉದಾಹರಣೆಗೆ, ತಿಂಗಳ 1, 10, 19 ಅಥವಾ 28 ರಂತಹ ದಿನಾಂಕಗಳಲ್ಲಿ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಅಥವಾ ಹೊಸ ಯೋಜನೆಗಳನ್ನು ಪ್ರಾರಂಭಿಸುವುದು ಸಿಂಹ ರಾಶಿಯವರಿಗೆ ವಿಶೇಷ ಅದೃಷ್ಟವನ್ನು ತರುತ್ತದೆ. ಈ ದಿನಗಳಲ್ಲಿ ಅವರು ಹೆಚ್ಚು ಆತ್ಮವಿಶ್ವಾಸದಿಂದ, ಸೃಜನಾತ್ಮಕವಾಗಿ ಮತ್ತು ಕಾರ್ಯಕ್ಷಮತೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಸಂಖ್ಯೆ 1ರ ಶಕ್ತಿಯು ಸಿಂಹ ರಾಶಿಯವರ ಸ್ವಾತಂತ್ರ್ಯ, ಸೃಜನಶೀಲತೆ ಮತ್ತು ನಾಯಕತ್ವ ಗುಣಗಳನ್ನು ಮತ್ತಷ್ಟು ಬಲಪಡಿಸುತ್ತದೆ. ಅವರು ತಮ್ಮ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಲು, ನಾನಾ ಅವಕಾಶಗಳನ್ನು ಹಿಡಿದು ಮುನ್ನಡೆಯಲು ಮತ್ತು ತಮ್ಮ ಕನಸುಗಳನ್ನು ನೈಜವಾಗಿ ರೂಪಿಸಿಕೊಳ್ಳಲು ಪ್ರೇರಿತರಾಗುತ್ತಾರೆ. ಈ ಸಂಖ್ಯೆಯು ಅವರ ಧೈರ್ಯವನ್ನು ಹೆಚ್ಚಿಸುತ್ತದೆ, ಆದರ್ಶಗಳನ್ನು ಅನುಸರಿಸಲು ಶಕ್ತಿ ನೀಡುತ್ತದೆ ಮತ್ತು ಜೀವನದ ಹೊಸ ಅಧ್ಯಾಯಗಳನ್ನು ಯಶಸ್ವಿಯಾಗಿ ಆರಂಭಿಸಲು ಸಹಾಯ ಮಾಡುತ್ತದೆ.
ಇಂತಂತೆ ಸಿಂಹ ರಾಶಿಯವರಿಗೆ ಸಂಖ್ಯೆ 1 ಕೇವಲ ಒಂದು ಸಂಖ್ಯೆ ಅಲ್ಲ, ಇದು ಅವರ ಜೀವನದಲ್ಲಿ ಶಕ್ತಿ, ಆತ್ಮವಿಶ್ವಾಸ, ಪ್ರೇರಣೆ ಮತ್ತು ಅದೃಷ್ಟದ ಸಂಕೇತವಾಗಿದ್ದು ಅವರ ವ್ಯಕ್ತಿತ್ವ ಮತ್ತು ಗುರಿಗಳನ್ನು ಪೂರ್ಣಗೊಳಿಸಲು ಮಾರ್ಗದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಸಂಖ್ಯೆ 3. ಸಿಂಹ ರಾಶಿಯವರಿಗೆ ಸಂಖ್ಯೆ 3 ಮತ್ತೊಂದು ಅತ್ಯಂತ ಪ್ರಮುಖ ಅದೃಷ್ಟ ಸಂಖ್ಯೆ ಆಗಿದ್ದು ಇದು ಸೃಜನಶೀಲತೆ, ಸಂವಹನ ಮತ್ತು ಸಂತೋಷವನ್ನು ಸಂಕೇತಿಸುತ್ತದೆ. ಸಿಂಹ ರಾಶಿಯವರು ತಮ್ಮ ವ್ಯಕ್ತಿತ್ವದಲ್ಲಿ ಸ್ವಾಭಾವಿಕವಾಗಿ ಉತ್ಸಾಹ, ಆತ್ಮವಿಶ್ವಾಸ ಮತ್ತು ಕಂಠೀಯ ಶಕ್ತಿ ಹೊಂದಿದ್ದಾರೆ. ಈ ಸ್ವಭಾವವು ಅವರಿಗೆ ತಮ್ಮ ಸೃಜನಾತ್ಮಕತೆಯನ್ನು ವ್ಯಕ್ತಪಡಿಸಲು, ಜನರನ್ನು ಪ್ರೇರೇಪಿಸಲು ಮತ್ತು ಜೀವನದಲ್ಲಿ ಹೆಚ್ಚು ಸಂತೋಷವನ್ನು ಅನುಭವಿಸಲು ಸಹಾಯಕವಾಗಿದೆ. 3 ಸಂಖ್ಯೆಯ ಪ್ರಭಾವವು ಈ ಗುಣಲಕ್ಷಣಗಳನ್ನು ಮತ್ತಷ್ಟು ಬಲಪಡಿಸುತ್ತದೆ ಮತ್ತು ಅವರ ಚಟುವಟಿಕೆಗಳಲ್ಲಿ ಉತ್ಸಾಹ, ಸ್ಪಂದನೆ ಮತ್ತು ನವಚೈತನ್ಯವನ್ನು ತರಬಲ್ಲದು. ಸಿಂಹ ರಾಶಿಯವರು ತಮ್ಮ ಕಲಾತ್ಮಕ, ರೋಮಾಂಚಕ ಮತ್ತು ಸೃಜನಾತ್ಮಕ ವ್ಯಕ್ತಿತ್ವದಿಂದ ಹೆಸರುವಾಸಿಯಾಗಿದ್ದಾರೆ. ಅವರ ಬರವಣಿಗೆ, ಚಿತ್ರಕಲೆ, ನಾಟಕ, ನೃತ್ಯ ಅಥವಾ ಯಾವುದೇ ಪ್ರದರ್ಶನ ಕೌಶಲ್ಯಗಳು 3 ಸಂಖ್ಯೆಯ ಶಕ್ತಿಯೊಂದಿಗೆ ಹೆಚ್ಚು ಪ್ರಭಾವಶಾಲಿಯಾಗುತ್ತವೆ. ಈ ಸಂಖ್ಯೆ ಅವರ ಸ್ವಾಭಾವಿಕ ವ್ಯಕ್ತಿತ್ವವನ್ನು ಹೊರಹೊಮ್ಮಿಸಲು, ತಮ್ಮ ಭಾವನೆಗಳನ್ನು ಮತ್ತು ಆಲೋಚನೆಗಳನ್ನು ಸೃಜನಾತ್ಮಕ ರೀತಿಯಲ್ಲಿ ವ್ಯಕ್ತಪಡಿಸಲು ಮತ್ತು ಇತರರೊಂದಿಗೆ ಪರಿಣಾಮಕಾರಿಯಾಗಿ ಸಂವಹನ ಮಾಡಲು ಸಹಾಯ ಮಾಡುತ್ತದೆ. ಸಂಖ್ಯೆ 3 ಪ್ರಭಾವವು ದಿನಾಂಕಗಳೊಂದಿಗೆ ಕೂಡ ನೇರ ಸಂಬಂಧ ಹೊಂದಿದೆ. ಉದಾಹರಣೆಗೆ 3ನೇ, 12ನೇ, 21ನೇ ಅಥವಾ 30ನೇ ದಿನಾಂಕಗಳಲ್ಲಿ ಮಹತ್ವದ ನಿರ್ಧಾರಗಳು, ಹೊಸ ಆರಂಭಗಳು ಅಥವಾ ವಿಶೇಷ ಅವಕಾಶಗಳು ಸಿಂಹ ರಾಶಿಯವರ ಜೀವನದಲ್ಲಿ ಬರುತ್ತವೆ ಎಂದು ಕಂಡುಕೊಳ್ಳಬಹುದು. ಈ ದಿನಗಳಲ್ಲಿ ಅವರು ಹೆಚ್ಚು ಪ್ರೇರಿತವಾಗಿರುವಂತೆ, ಸೃಜನಾತ್ಮಕವಾಗಿ ಮತ್ತು ಧೈರ್ಯದಿಂದ ನಡೆದುಕೊಂಡು ತಮ್ಮ ಗುರಿಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಈ ಸಂಖ್ಯೆಯ ಶಕ್ತಿಯೊಂದಿಗೆ ತಮ್ಮನ್ನು ಸುತ್ತುವರೆದರೆ, ಸಿಂಹ ರಾಶಿಯವರು ತಮ್ಮ ಆಲೋಚನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಲು ಮತ್ತು ತಮ್ಮ ಸುತ್ತಲೂ ಇರುವವರಿಗೆ ಸಂತೋಷ, ಉತ್ಸಾಹ ಮತ್ತು ಪ್ರೇರಣೆ ತರುವುದಕ್ಕೆ ಸಾಧ್ಯವಾಗುತ್ತದೆ. ಇದೇ ರೀತಿಯಲ್ಲಿ ಸಂಖ್ಯೆ 3 ಸಿಂಹ ರಾಶಿಯವರ ಜೀವನದಲ್ಲಿ ಸೃಜನಾತ್ಮಕತೆಯ, ಸಾಮಾಜಿಕ ಸಂವಹನದ ಮತ್ತು ಆನಂದದ ಪ್ರಮುಖ ಉತ್ಸಾಹದ ಮೂಲವಾಗಿದೆ. ಈ ಸಂಖ್ಯೆಯ ಶಕ್ತಿಯು ಅವರ ವ್ಯಕ್ತಿತ್ವವನ್ನು ಮತ್ತಷ್ಟು ಪ್ರಕಾಶಮಾನಗೊಳಿಸುತ್ತದೆ. ಅವರ ಕೌಶಲ್ಯಗಳು ಮತ್ತು ಪ್ರತಿಭೆಯನ್ನು ಹೊರಹೊಮ್ಮಿಸಲು ಪ್ರೇರೇಪಿಸುತ್ತದೆ ಮತ್ತು ಜೀವನವನ್ನು ಸಂತೋಷ, ನಗು ಮತ್ತು ಉತ್ಸಾಹದಿಂದ ತುಂಬಿಸುತ್ತದೆ. ಸಿಂಹ ರಾಶಿಯವರು ತಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಈ ಸಂಖ್ಯೆಯನ್ನು ಅರಿತುಕೊಂಡು ಬಳಸಿದರೆ, ಅದು ಅವರ ಸಾಧನೆ ಮತ್ತು ಯಶಸ್ಸಿಗೆ ಸಹಕಾರಿಯಾಗುತ್ತದೆ. ಸಂಖ್ಯೆ 5. ಸಿಂಹ ರಾಶಿಯವರಿಗೆ ಸಂಖ್ಯೆ 5 ವಿಶೇಷವಾದ ಅದೃಷ್ಟದ ಸಂಖ್ಯೆ ಆಗಿದ್ದು ಇದು ಕ್ರಿಯಾತ್ಮಕತೆ, ಸಾಹಸ ಮತ್ತು ಸ್ವಾತಂತ್ರ್ಯವನ್ನು ಸಂಕೇತಿಸುತ್ತದೆ. ಸಿಂಹ ರಾಶಿಯವರು ಸ್ವಾಭಾವಿಕವಾಗಿ ಶಕ್ತಿಶಾಲಿ, ಆತ್ಮವಿಶ್ವಾಸಪೂರ್ಣ ಮತ್ತು ನಿರ್ಧಾರಾತ್ಮಕ ವ್ಯಕ್ತಿತ್ವದವರಾಗಿರುವುದರಿಂದ ಕೆಲವು ಸಂದರ್ಭಗಳಲ್ಲಿ ಅವರ ಕ್ರಿಯಾತ್ಮಕ ಸ್ವಭಾವ ಕೆಲವೊಮ್ಮೆ ಹಠಾತ್ ಅಥವಾ ತೀವ್ರ ಆಗಿ ಪರಿಣಮಿಸಬಹುದು. ಇದೇ ಕಾರಣದಿಂದ 5 ಸಂಖ್ಯೆಯು ತಮ್ಮ ಜೀವನದಲ್ಲಿ ಸ್ಥಿರತೆ ಮತ್ತು ಸಮತೋಲನವನ್ನು ತರಲು ಅತ್ಯಂತ ಪ್ರಮುಖವಾಗಿದೆ. ಸಂಖ್ಯೆ 5 ಪ್ರಭಾವವು ಸಿಂಹ ರಾಶಿಯವರಲ್ಲಿ ಸಾಹಸ ಮತ್ತು ಹೊಸ ಅನುಭವಗಳ ಅರಿವನ್ನು ಹೆಚ್ಚಿಸುತ್ತದೆ. ಅವರು ತಮ್ಮ ಜೀವನದಲ್ಲಿ ವಿಭಿನ್ನ ಅವಕಾಶಗಳನ್ನು ಸ್ವೀಕರಿಸಲು, ಹೊಸ ಪಥ ಅನ್ವೇಷಣೆಗಳನ್ನು ಧೈರ್ಯದಿಂದ ಎದುರಿಸಲು ಸಿದ್ಧರಾಗಿರುತ್ತಾರೆ. ಈ ಸಂಖ್ಯೆಯ ಶಕ್ತಿ ಅವರನ್ನು ತಮ್ಮ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ಜೀವನದಲ್ಲಿ ನವಚೈತನ್ಯವನ್ನು ಅನುಭವಿಸಲು ಪ್ರೇರೇಪಿಸುತ್ತದೆ. ಯಾವುದೇ ಚಟುವಟಿಕೆ ಅಥವಾ ಯೋಜನೆಯ ಹೊಸ ರೂಪಗಳನ್ನು ಸ್ವೀಕರಿಸುವ ಮೂಲಕ ಅವರು ತಮ್ಮ ವ್ಯಕ್ತಿತ್ವದ ಸೃಜನಾತ್ಮಕ, ಸಾಹಸ ಮನೋಭಾವವನ್ನು ಬೆಳೆಯಬಹುದು. ಸಂಖ್ಯೆ 5 ಪರಿಣಾಮವು ದಿನಾಂಕಗಳೊಂದಿಗೆ ಕೂಡ ಸಂಬಂಧ ಹೊಂದಿದೆ. ಉದಾಹರಣೆಗೆ ತಿಂಗಳ 5,
14 ಅಥವಾ 23ನೇ ದಿನಾಂಕಗಳಲ್ಲಿ ಸಿಂಹ ರಾಶಿಯವರ ಜೀವನದಲ್ಲಿ ಮಹತ್ವದ ಘಟನೆಗಳು, ಹೊಸ ಅವಕಾಶಗಳು ಅಥವಾ ನಿರ್ಣಾಯಕ ಸಂದರ್ಭಗಳು ಸಂಭವಿಸಬಹುದು. ಈ ದಿನಗಳಲ್ಲಿ ಅವರು ಹೆಚ್ಚು ಚಟುವಟಿಕೆಯುಳ್ಳ, ಉತ್ಸಾಹದಿಂದ ತುಂಬಿದ ಮನೋಭಾವದೊಂದಿಗೆ ತಮ್ಮ ಗುರಿಗಳನ್ನು ಸಾಧಿಸಲು ಸಿದ್ಧರಾಗಿರುತ್ತಾರೆ. ಈ ಸಂಖ್ಯೆಯ ಪ್ರಭಾವವು ಹೊಸ ಆರಂಭ, ಸಾಹಸ ಮತ್ತು ಸ್ವಾತಂತ್ರ್ಯದೊಂದಿಗೆ ಬಲವಾದ ಲಿಂಗವನ್ನು ಒದಗಿಸುತ್ತದೆ. ದೈನಂದಿನ ಜೀವನದಲ್ಲಿ 5ರ ಸಂಖ್ಯೆಯನ್ನು ಅಳವಡಿಸಿಕೊಂಡರೆ ಸಿಂಹ ರಾಶಿಯವರು ತಮ್ಮ ಸಾಹಸ ಮನೋಭಾವ ಮತ್ತು ಸ್ಥಿರತೆಯ ಅಗತ್ಯ ನಡುವಿನ ಸಮತೋಲನವನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಅವರು ತಮ್ಮ ಜೀವನದಲ್ಲಿ ತೀವ್ರ ಕ್ರಿಯಾತ್ಮಕತೆಯನ್ನು ಹೊಂದಿರುವಾಗ ಸಹ ಸಮತೋಲನ ಮತ್ತು ಶ್ರದ್ಧೆಯನ್ನು ಕಾಪಾಡಿಕೊಳ್ಳಲು ಸ್ಫೂರ್ತಿಗೊಳ್ಳುತ್ತಾರೆ. ಇದು ಅವರ ವ್ಯಕ್ತಿತ್ವವನ್ನು ಹೆಚ್ಚು ಸಮಗ್ರ, ದೃಢ ಮತ್ತು ದೃಷ್ಟಿಪೂರ್ಣವಾಗಿಸುವ ಮೂಲಕ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಯಶಸ್ಸು ಸಾಧಿಸಲು ನೆರವಾಗುತ್ತದೆ. ಇದೇ ರೀತಿಯಲ್ಲಿ ಸಂಖ್ಯೆ 5 ಸಿಂಹ ರಾಶಿಯವರ ಜೀವನದಲ್ಲಿ ಸಾಹಸ, ಸ್ವಾತಂತ್ರ್ಯ, ಹೊಸ ಅನುಭವ ಮತ್ತು ಸಮತೋಲನ ತರಲು ಪ್ರಮುಖ ಪಾತ್ರ ವಹಿಸುತ್ತದೆ. ಈ ಸಂಖ್ಯೆಯ ಶಕ್ತಿಯೊಂದಿಗೆ ಅವರು ತಮ್ಮ ಧೈರ್ಯ, ಕ್ರಿಯಾತ್ಮಕತೆ ಮತ್ತು ಆತ್ಮವಿಶ್ವಾಸವನ್ನು ಸಮತೋಲನಪೂರ್ಣವಾಗಿ ನಿರ್ವಹಿಸುತ್ತಾರೆ ಮತ್ತು ತಮ್ಮ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಯಶಸ್ಸು ಮತ್ತು ಸಂತೃಪ್ತಿಯನ್ನು ಸಾಧಿಸುತ್ತಾರೆ. ಸಂಖ್ಯೆ 9. ಸಿಂಹ ರಾಶಿಯವರಿಗೆ ಸಂಖ್ಯೆ 9 ಅತ್ಯಂತ ಪ್ರಮುಖ ಮತ್ತು ಪ್ರಭಾವಶಾಲಿ ಅದೃಷ್ಟ ಸಂಖ್ಯೆ ಆಗಿದ್ದು, ಇದು ಸಾರ್ವತ್ರಿಕ ಪ್ರೀತಿ, ಮಾನವೀಯತೆ ಮತ್ತು ಆಧ್ಯಾತ್ಮಿಕ ಜ್ಞಾನೋದಯವನ್ನು ಸಂಕೇತಿಸುತ್ತದೆ. ಸಿಂಹ ರಾಶಿಯವರು ತಮ್ಮ ವ್ಯಕ್ತಿತ್ವದಲ್ಲಿ ಸ್ವಾಭಾವಿಕವಾಗಿ ಶಕ್ತಿ, ಆತ್ಮವಿಶ್ವಾಸ ಮತ್ತು ನಾಯಕತ್ವವನ್ನು ಹೊಂದಿರುವುದರಿಂದ ಕೆಲವೊಮ್ಮೆ ತಮ್ಮ ವೈಯಕ್ತಿಕ ಆಸೆಗಳಿಗೆ ಹೆಚ್ಚು ಒತ್ತು ನೀಡುವ ಸ್ವಭಾವವನ್ನು ತೋರಿಸಬಹುದು. ಈ ಸಂದರ್ಭಗಳಲ್ಲಿ 9ರ ಸಂಖ್ಯೆಯ ಶಕ್ತಿ ಅವರನ್ನು ತಮ್ಮ ವೈಯಕ್ತಿಕ ಆಸೆಗಳನ್ನು ಮೀರಿ ಯೋಚಿಸಲು, ಇತರರ ಹಿತಚಿಂತನೆ ಮಾಡಿಕೊಳ್ಳಲು ಮತ್ತು ಮಾನವೀಯ ಗುಣಗಳನ್ನು ಬೆಳೆಸಿಕೊಳ್ಳಲು ಪ್ರೇರೇಪಿಸುತ್ತದೆ. ಸಂಖ್ಯೆ 9ರ ಪ್ರಭಾವವು ಸಿಂಹ ರಾಶಿಯವರ ಸ್ವಾಭಾವಿಕ ಉದಾರತೆ, ಕರುಣೆ ಮತ್ತು ಸಹಾಯ ಮಾಡುವ ಬಯಕೆಯನ್ನು ಹೆಚ್ಚಿಸುತ್ತದೆ. ಈ ಸಂಖ್ಯೆಯೊಂದಿಗೆ ಸಂಪರ್ಕ ಸಾಧಿಸುವ ಮೂಲಕ ಅವರು ತಮ್ಮ ಸಂಪನ್ಮೂಲಗಳು, ಸಮಯ ಮತ್ತು ಶಕ್ತಿಯನ್ನು ಸಮಾಜದ ಒಳ್ಳೆಯದಕ್ಕಾಗಿ ಬಳಸಲು ಹೆಚ್ಚಿನ ಪ್ರೇರಣೆಯನ್ನು ಪಡೆಯುತ್ತಾರೆ. ಉದಾಹರಣೆಗೆ, ದತ್ತಿ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು, ಸಮಾಜ ಸೇವಾ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಳ್ಳುವುದು ಅಥವಾ ಅವರ ಅನುಭವ ಮತ್ತು ಜ್ಞಾನವನ್ನು ಇತರರಿಗೆ ಹಂಚಿಕೊಳ್ಳುವುದು 9ರ ಶಕ್ತಿಯ ಪ್ರಭಾವವನ್ನು ತೀವ್ರಗೊಳಿಸುತ್ತದೆ. ಸಂಖ್ಯೆ 9ರ ಪ್ರಭಾವವು ವೈಯಕ್ತಿಕ ಬೆಳವಣಿಗೆ ಮತ್ತು ಆಧ್ಯಾತ್ಮಿಕ ಜ್ಞಾನೋದಯದಲ್ಲಿ ಸಹ ಸಹಾಯಕವಾಗಿದೆ. ಸಿಂಹ ರಾಶಿಯವರು ತಮ್ಮ ಜೀವನದಲ್ಲಿ ಆತ್ಮಪರಿಷ್ಕಾರ, ಒಳನೋಟ ಮತ್ತು ಆಂತರಿಕ ಶಕ್ತಿಯನ್ನು ಹೆಚ್ಚಿಸಲು ಈ ಸಂಖ್ಯೆಯನ್ನು ಬಳಸಬಹುದು. 9ರ ಸಂಖ್ಯೆಯ ಶಕ್ತಿಯವರ ಮನಸ್ಸನ್ನು ವಿಶಾಲವಾಗಿ, ದಯಾಳುವಾಗಿ ಮತ್ತು ಧೈರ್ಯದಿಂದ ಯೋಚಿಸಲು ಪ್ರೇರೇಪಿಸುತ್ತದೆ. ಅವರ ನಡೆ, ನಿರ್ಧಾರಗಳು ಮತ್ತು ಸಂಬಂಧಗಳು ಹೆಚ್ಚು ಸಕಾರಾತ್ಮಕ ಮತ್ತು ಉದ್ದೇಶಪೂರ್ಣವಾಗಿರುತ್ತವೆ. ದಿನಾಂಕಗಳೊಂದಿಗೆ ಸಹ 9ರ ಸಂಖ್ಯೆಯ ಪ್ರಭಾವ ಗಮನಾರ್ಹವಾಗಿದೆ. ಉದಾಹರಣೆಗೆ, ತಿಂಗಳ 9, 18 ಅಥವಾ 27 ರಂತಹ ದಿನಾಂಕಗಳಲ್ಲಿ ಮಹತ್ವದ ಜೀವನದ ಮೈಲುಗಲ್ಲುಗಳು, ಹೊಸ ಅವಕಾಶಗಳು ಅಥವಾ ನಿರ್ಣಾಯಕ ಘಟನೆಗಳು ಸಿಂಹ ರಾಶಿಯವರ ಜೀವನದಲ್ಲಿ ಸಂಭವಿಸಬಹುದು. ಈ ದಿನಗಳಲ್ಲಿ ಅವರು ಹೆಚ್ಚು ಪ್ರೇರಿತರಾಗಿರುವಂತೆ ತಮ್ಮ ಕೌಶಲ್ಯಗಳನ್ನು, ಉದಾರತೆಯನ್ನು ಮತ್ತು ಧೈರ್ಯವನ್ನು ಬಳಸಿ ಯಶಸ್ಸು ಮತ್ತು ಸಾಧನೆಗಳತ್ತ ಮುನ್ನಡೆಯುತ್ತಾರೆ. ಇದೇ ರೀತಿಯಲ್ಲಿ ಸಂಖ್ಯೆ 9 ಸಿಂಹ ರಾಶಿಯವರ ಜೀವನದಲ್ಲಿ ಮಾನವೀಯತೆ, ಆಧ್ಯಾತ್ಮಿಕ ಬೆಳವಣಿಗೆ, ಉದಾರತೆ ಮತ್ತು ವೈಯಕ್ತಿಕ ಬೆಳವಣಿಗೆ ತರಲು ಪ್ರಮುಖ ಪಾತ್ರ ವಹಿಸುತ್ತದೆ. ಈ ಸಂಖ್ಯೆಯ ಶಕ್ತಿಯೊಂದಿಗೆ ಅವರು ತಮ್ಮ ಆತ್ಮೀಯತೆ, ನಾಯಕತ್ವ ಮತ್ತು ಸಹಾಯವನ್ನೆಲ್ಲವನ್ನೂ ಸಮತೋಲನಪೂರ್ಣವಾಗಿ ನಿರ್ವಹಿಸುತ್ತಾರೆ.
ತಮ್ಮ ಜೀವನದಲ್ಲಿ ಸಕಾರಾತ್ಮಕತೆ, ಸಂತೋಷ ಮತ್ತು ಉದ್ದೇಶಪೂರ್ಣತೆ ಹೆಚ್ಚಿಸಲು 9ರ ಸಂಖ್ಯೆಯನ್ನು ಬಳಸುವುದು ಅತ್ಯಂತ ಲಾಭದಾಯಕವಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.